ಸಂವಿಧಾನವನ್ನ ತರ್ತಾ ಇದ್ದಾರೆ, ಇದನ್ನ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದ್ದು ಅವರ ಇತಿಹಾಸ. ಅದಕ್ಕೆ ಅವರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಚತುರ್ವರ್ಣದಲ್ಲಿ ನಂಬಿಕೆ ಇದೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಯಾರು ಅವ್ರಿಗೆ ಪ್ರಶ್ನೆ ಮಾಡಬಾರ್ದು. ಬಿಜೆಪಿನಲ್ಲಿ ದಲಿತರು ಆಳ್ ಮಕ್ಕಳಾಗಿ ಸಾಕ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಅಲ್ವಾ? ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನ್ ಮಾಡಿದ್ರು ಪಾಪ ಆ ಸ್ಥಾನಮಾನ ಪಡಿಲಿಕ್ಕೆ? ನೆನಪಿದ್ಯಾ? ಬುಟ್ಟಿನಲ್ಲಿ ಏನಿತ್ತು ಹೇಳಿ? RSS ಚಡ್ಡಿಗಳಿತ್ತು, ನೆನಪಿದ್ಯಾ? ಅದಕ್ಕೆ ಅವ್ರಿಗೆ ಮಾಡಿದ್ದಾರೆ. ಸಬ್ಸರ್ವಿಯಂಟ್ ನೇಚರ್ ಇದೆ ಅಲ್ಲಿ. ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ನಂಬಿಕೆ ಇಟ್ಟವರು. ಕ್ವೈಟ್ ನ್ಯಾಚುರಲಿ ಅವ್ರ ದಲಿತರಿಗೆ ಯಾಕೆ ಬೇಕು RSS ಅಂದ್ರೆ ನಮ್ಗೆ ಬೇಕಾಗಿಲ್ಲ. ಆಸ್ ಅ ಹೋಮ್ ಮಿನಿಸ್ಟರ್ ಐ ಆಮ್ ಆಸ್ಕಿಂಗ್ ಕ್ವೆಶನ್ಸ್, ಕೊಡಿ. ನನಗೇನು RSS ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಈ ದೇಶಕ್ಕೂ ಇಲ್ಲ, ಸಮಾಜಕ್ಕೂ ಇಲ್ಲ. ಸರ್, ನೀಟ್ ವಿಚಾರವಾಗಿ ನೀವು ಹೇಳಿಕೆ ಕೊಟ್ಟ ನಂತರ ಈಗ MP ತೇಜಸ್ವಿ ಸೂರ್ಯ ಅವರು ಪತ್ರಿಕಾಗೋಷ್ಠಿನ ಮಾಡ್ತಿದ್ದಾರೆ. ಅದರಲ್ಲಿ ಅವರು ಮಾಡ್ಲಿ ಅಪ್ಪ, ದಯವಿಟ್ಟು ನಾಚಿಕೆ ಇರಲಾರ್ದಂತ ಸಂಸದರಿಗೆ ನಾನೇನು ಹೇಳಕ್ ಆಗೋದಿಲ್ಲ. ಪದೇ ನಾನು ಇದ್ರ ಬಗ್ಗೆ ಆಗ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. 3 ಜನ ಬರೀಲಿಕ್ಕೆ ಆಗಿಲ್ಲ. ಒಬ್ರು ಮಾಗಡಿಯಿಂದ ಬಂದಿದ್ರು, ಇನ್ನೊಬ್ರು ಹಳೆ ಹಾಲ್ ಟಿಕೆಟ್ ತಂದಿದ್ರು. ಮೂರನೇ ವಿದ್ಯಾರ್ಥಿ ಯಾರು RT ನಗರಿಂದ ಬರ್ತಾ ಇದ್ರು. 1:15 ಡೆಡ್ಲೈನ್ ಇರುವಂತ ಎಕ್ಸಾಮಿಗೆ 12:57ಕ್ಕೆ ಮನೆ ಬಿಟ್ಟಿದ್ದಾರೆ. ಎಷ್ಟು? 12:57. ಅದರಲ್ಲಿ ಸರ್ಕಾರದ ತಪ್ಪೇನಿದೆ? ಹೌದು, ಯಾವ ವಿದ್ಯಾರ್ಥಿನೂ ಕೂಡ ಎಕ್ಸಾಮ್ ಮಿಸ್ ಮಾಡಬಾರ್ದು. 11 ಗಂಟೆಗೆ ಗೇಟ್ ಓಪನ್ ಆಗುತ್ತೆ. ಅಪ್ ಟು 1:30 ಗೇಟ್ ನೀವು ಒಳಗಡೆ ಹೋಗ್ಬೋದು ಪರೀಕ್ಷೆ ಬರೀಲಿಕ್ಕೆ. ಈಗ ಬಹಳ ಜವಾಬ್ದಾರಿಯಿಂದ ವಿದ್ಯಾರ್ಥಿ ಇರಬಹುದು, ಪೋಷಕರು ಇರಬಹುದು, ಬೇಗ ಬಿಟ್ಟು ಇರ್ಬೋದಲ್ಲ. ಎಷ್ಟು ಜನ ಬರ್ದಿದ್ದಾರೆ ಎಕ್ಸಾಮ್ಸ್? ಲಕ್ಷಾಂತರ ಜನ ಬರ್ದಿದ್ದಾರೆ. 3 ಜನ ಮಿಸ್ ಔಟ್ ಆಗಿದ್ದಾರೆ. ಅದು ಬೇರೆ ಬೇರೆ ಕಾರಣಗಳಿಂದ ಹಾಗಾಗ್ಬೋದು. ಏನ್ ನಾನು ಸುಮ್ನೆ ಮಾತಾಡ್ತೀನ? ಈಗ ಅವರು ಯಾವಾಗ ಬುಕ್ ಮಾಡಿದ್ರು, ಯಾವಾಗ ಅವ್ರ ಮನೆ ಬಿಟ್ಟಿದ್ದು ಎಲ್ಲ CCTV ಫುಟೇಜ್ ಇದೆ. ಅವ್ರು ಹೇಳಿ, ತೋರಿಸ್ಬಿಡ್ಲಿ. ಈಗ ಮೊನ್ನೆ ಬಾಂಬೆನಲ್ಲೂ ಕೂಡ ಒಂದೇ ಕಾಲೇಜ್ನಲ್ಲಿ 4 ಜನ ಮಿಸ್ ಆದ್ರಪ್ಪ. ಅದಕ್ಕೆ ಮಹಾರಾಷ್ಟ್ರ ಸರ್ಕಾರ ಕಾರಣನಾ? ಡೆಲ್ಲಿನಲ್ಲಿ ಮಿಸ್ ಆದ್ರು, ಡೆಲ್ಲಿ ಸರ್ಕಾರ ಕಾರಣನಾ? ಬಿಹಾರ್ನಲ್ಲಿ 30 ಜನ ಅರೆಸ್ಟ್ ಆದ್ರು. ಏನಂತ? ಈ ಪೇಪರ್ ನಲ್ಲಿ ಜಾಕಿಗಳು ಕೂತ್ಕೊಂಡು ಬರ್ಸ್ಲಿಕ್ಕೆ ಅಂತ. ಹಂಗಂದ್ರೆ ಬಿಜೆಪಿ ಸರ್ಕಾರ ಕಾರಣ ಅಲ್ವಾ? ಅಲ್ಲಿ ಬಿಹಾರ್ನಲ್ಲಿ ಪಡ್ಕೊಂಡಿದ್ದೀನಿ. ಸುಮ್ನೆ ಆ ಕುಟುಂಬದವ್ರಿಗೆ ಕೂಡ ನಾವು ಮಾತನಾಡಿದ್ದೇವೆ. ಸುಮ್ನೆ ಅವರಿಗೆ ನಾವು ಈ ನಿಮ್ಮ ಸಂಸದರ ಹೊಲ್ಸ್ ರಾಜಕೀಯನಲ್ಲಿ ತರಬಾರ್ದು ಅಂತ ಸುಮ್ಮನಿದ್ದೀವಿ. MP ಅವರಾಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ಬಿಜೆಪಿ ಸಂಸದರುಗಳು ಯಾರಿಗೂ ಕೂಡ ನೋಡಿ, ಯಾವ ಮಕ್ಕಳಿಗೂ ಕೂಡ ತೊಂದರೆ ಆಗಬಾರ್ದು. ಆದ್ರೆ ಸುಳ್ಳು ಹೇಳೋದು ಸರಿಯಲ್ಲ ಅಲ್ಲ. ಈಗ ಅಧ್ಯಕ್ಷರು ಏನ್ ಹೇಳಿದ್ದಾರೆ? ನನ್ನಿಂದ ತೊಂದರೆ ಆಗಿದೆ, ವಿಷಾದ ವ್ಯಕ್ತಪಡಿಸ್ತೀನಿ ಅಲ್ಲ. ನಾನು ನಿನ್ನೆನೂ ಹೇಳಿದೆ. ಈಗ ಹಾಲ್ ಟಿಕೆಟ್ ಹಳೆ ತಂದ್ರೆ ನಾವೇನ್ ಮಾಡಕ್ಕಾಗ್ತದೆ ಸರ್? ಅದೇನ್ ಹರಿಪ್ರಸಾದ್ ಅವರ ಕಾರಣ? ಅದಕ್ಕೆ ಮನೆ ನಾನು ಲೇಟ್ ಆಗಿ ಬಿಡೋದಕ್ಕೆ ಹರಿಪ್ರಸಾದ್ ಅವರ ಕಾರಣ? ಅದಕ್ಕೆ ಈಗ ನೀವು ಮಾಗಡಿಯಿಂದ ಬಂದಾಗ ಈ ಹಲವಾರು ಜನ ಬಂದಿರ್ತಾರಲ್ಲ, ಅವ್ರು ಒಬ್ಬರೇ ಬಂದಿರ್ತಾರ ಹೇಳಿ ಆ ಬಸ್ನಲ್ಲಿ? ಅಲ್ಲ ಸರ್, ನೀಟ್ ಪತ್ರಿಕೆಗಳು ನೋಡಿ, ಲೀಕ್ ಫಸ್ಟ್ ಈ ಸಂಸದರು ಯಾರಿದ್ದಾರೆ ಅವ್ರ ಕೆಲಸ ನೋಡಪ್ಪ. ಒಂದು ಹೇಳ್ಬಿಡ್ತೀನಿ ಬಹಳ ಸ್ಪಷ್ಟವಾಗಿ, ನನ್ನ ಹೆಸರು ತಗೊಂಡಿಲ್ಲ ಅಂದ್ರೆ ಬಿಜೆಪಿ ಸಂಸದರಿಗೆ, ಶಾಸಕರಿಗೆ, ಅಲ್ಲಿ ಅವರಿಗೆ ಪ್ರಮೋಷನ್ ಇಲ್ಲ. ತಿಳ್ಕೊಳ್ಳಿ. ಎಷ್ಟವರು ನನ್ನ ಹೆಸರು ಪ್ರತಿಪಾದನೆ ಮಾಡ್ತಾರೆ, ಜಪ ಮಾಡ್ತಾರೆ, ಆವಾಗ ಮಾತ್ರ ಅವರಿಗೆ ಪ್ರಮೋಷನ್. ಇಲ್ಲಿದ್ರೆ ಅವರಿಗೆ ರಾತ್ರಿ ನಿದ್ದೆನೂ ಬರೋದಿಲ್ಲ, ಮನೆ ಒಳಗಡೆನೂ ಬಿಡೋದಿಲ್ಲ, ಬಿಜೆಪಿ ಕಚೇರಿನಲ್ಲೂ ಬಿಡೋದಿಲ್ಲ, RSS ಕಚೇರಿನಲ್ಲೂ ಬಿಡೋದಿಲ್ಲ. ಲಾಜಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಇವತ್ತು ಮಾಡ್ತಾ ಇದಾರ ಪ್ರೆಸ್ ಮೀಟ್, ಅವ್ರ ಹತ್ರ ಏನ್ ದಾಖಲೆ ಇದೆ? ನಾನು CCTV ಫುಟೇಜ್ ರಿಲೀಸ್ ಮಾಡ್ಲಾ? ಸುಮ್ನೆ ಇವೆಲ್ಲ ಉಡಾಫೆ ಅಲ್ಲ. ಫಸ್ಟ್ ಕ್ಷಮೆ ಕೇಳಲಿ. ಈಗ ದಿಸ್ ಇಸ್ ಅ ರೀ ಎಕ್ಸಾಮ್, ಒಪ್ತೀರಾ ಎಲ್ಲರೂ? ರೀ ಎಕ್ಸಾಮ್. ವೈ ವಾಸ್ ದರ್ ನೆಸೆಸರಿ ಫಾರ್ ರೀ ಎಕ್ಸಾಮ್? ನಿಮ್ ಯೋಗ್ಯತೆಗೆ ಒಂದು ಎಕ್ಸಾಮ್ ನಡ್ಸಕ್ಕಾಗಿಲ್ಲ. ವಾಯುಸೇನೆ, ನೌಕಾಸೇನೆ, ಬೇರೆ ಬೇರೆ ಸೇನೆಗಳು ಬೇಕಾಗಿತ್ತು ನಿಮ್ಗೆ ಪೇಪರ್ ತರಲಿಕ್ಕೆ. ನಿಮ್ಮ ವೈಫಲ್ಯತೆಯಿಂದ ಇವತ್ತು ರೀ ಎಕ್ಸಾಮ್ ಆಗಿರೋದು. ಫಸ್ಟ್ ಎಕ್ಸಾಮ್ ಯಾಕೆ, ಮೊದಲನೇ ಎಕ್ಸಾಮ್ ನಲ್ಲಿ ಪೇಪರ್ ಲೀಕ್ ಯಾಕಾಯ್ತು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡ್ಲಿ ಅವರು. ಅದ್ರ ಬಗ್ಗೆ ಕ್ಷಮೆ ಕೇಳಲಿ ಫಸ್ಟ್. ಸರ್, ಕ್ರಾಸ್ ವೋಟಿಂಗ್ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂದವರು ಇವತ್ತು ಬಿಜೆಪಿ ಹೈಕಮಾಂಡ್ ಲೀಡರ್ಸ್ ಅನ್ನ ಮೀಟ್ ಮಾಡಕ್ ಹೋಗಿದ್ದಾರೆ, ಅಶೋಕ್ ಅವರು ಮತ್ತು ವಿಜೇಂದ್ರ. ಧರ್ಮಸ್ಥಳ ಹೋಗೋರು ಡೆಲ್ಲಿಗೆ ಯಾಕೆ ಹೋದ್ರು? ಅವ್ರ ಪಕ್ಷದ ವಿಚಾರ. ಆಯ್ತು, ಈಗ ಅಮಿತ್ ಶಾ ಎಲ್ಲ ಅವ್ರ ಹತ್ರ, ಅಮಿತ್ ಶಾ ಅವರು ಗೃಹ ಸಚಿವರು ಎಲ್ಲರೂ ಅವ್ರ ಹತ್ರನೇ ಇದಾರಲ್ಲ. ಸಂಶೋಧನೆ ನಡೆಸಿ ಸರಿ ತನಿಖೆ ನಡೆಸಲಿ. ಯಾರು ಬೇಡ ಅಂದಿದ್ದಾರೆ?
ಈಗ ಸದಾನಂದ ಗೌಡ್ರು ಏನ್ ಹೇಳಿದ್ರು ನಿನ್ನೆ, ಅಡ್ಡ ಮತದಾನ ಆಗಬಹುದು ಅಂದ್ಬಿಟ್ಟು ವಿಜಯೇಂದ್ರ ಅವರಿಗೆ ಮತ್ತೆ ಅಶೋಕ್ ಅವರಿಗೆ ಫೋನ್ ಮಾಡಿದ್ರಂತೆ. ಅವರು ಇಲ್ಲ ಫೋನ್ ಮಾಡಿದ್ರಂತೆ, ಯಾರು ಎತ್ತಿಲ್ಲಂತೆ. ಅಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಿದೆ ಅಲ್ಲ. ಇಬ್ರದು ಕನೆಕ್ಟ್ ಆಗಿಲ್ಲ, ನೀವು ನಂಬ್ತೀರಾ? ಇಲ್ಲ, ಇಬ್ರದು ಕನೆಕ್ಟ್ ಆಗಿಲ್ವಾ? ಅವ್ರ PA PS ಗಳದು ಕನೆಕ್ಟ್ ಆಗಿಲ್ವಾ? ಆಯ್ತು, ಒಳ್ಳೇದು ಬಿಡಿ, ನನಗೇನು ಸಂಬಂಧ ಇಲ್ಲ ಅವ್ರದ್ದು. ಬಟ್ ಧರ್ಮಸ್ಥಳಕ್ಕೆ ಹೋಗೋರು ಇಲ್ಲಿಗೆ ಯಾಕೆ ಹೋದ್ರು ಅಂತ ಅದು ಅವ್ರದ್ದು ಬಿಟ್ಟಿದ್ರಿ. ನೋಡ್ರಿ, ಇವ್ರು ಎಂತವ್ರಂದ್ರೆ ರಾಮನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದವರು. ಮಂಜುನಾಥ ಸ್ವಾಮಿ ಹೆಸರಲ್ಲಿ ನಿಜ ಹೇಳ್ತಾರ ಇವರು? ಯಾರ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತಾರೆ ಆ ದೇವರಿಗೆ ಬಿಟ್ಟಿಲ್ಲ ಅಂದ್ರೆ ಧರ್ಮಸ್ಥಳದಲ್ಲಿ ಕರೆಕ್ಟ್ ಆಗಿ ಹೇಳ್ತಾರ? ಮತ್ತೆ ಇವ್ರದೆಲ್ಲ ಇವರೆಲ್ಲರೂ ಕೂಡ ಹೋಗಿ ಅಲ್ಲಿ ಮಾಡ್ಬೇಕಪ್ಪ ಪ್ರಮಾಣ. ನಮ್ಗೇನ್ ಮಾಡೋದಿದೆ? ಇಟ್ಸ್ ದೇರ್ ಇಂಟರ್ನಲ್ ಪಾರ್ಟಿ ಪಾಲಿಟಿಕ್ಸ್. ಶುರು ಏನಾಗಿದೆ ನೋಡಿ ಸರ್, ಬಹಳ ಸ್ಪಷ್ಟವಾಗಿ ಇಲ್ಲ ಕೇಳಿ. ಮೊನ್ನೆ ಏನ್ ಹೇಳಿದ್ರು ಕೇಂದ್ರ ಸಚಿವರು HDK ಸಾಹೇಬ್ರು? ಏನ್ ಹೇಳಿದ್ರು ಮೊನ್ನೆ? ನಾನ್ ಫ್ರೀನೇ ಇರ್ತೀನಪ್ಪ, CM ಅವ್ರು ಬಿಸಿ ಇರ್ತಾರಲ್ಲ, CM ಅವರು ಒಂದ್ ನಿಮಿಷ ಬಿಸಿ ಇರ್ತಾರೆ, ಅವ್ರು ಯಾವಾಗ ಕರೀತಾರೆ ಬರ್ತೀನಿ ಅಂತ. ಮಾನ್ಯ ಮುಖ್ಯಮಂತ್ರಿಗಳು ಕರೆದಾಗ ಇಲ್ಲ ನನಗೆ ಅವತ್ತಿನ ಡೇಟ್ ಆಗಿಲ್ಲ, ನೀನ್ ನೆಕ್ಸ್ಟ್ ಡೇಟ್ ಕೊಡಿ, ನಾವು ಇಲ್ಲಿ ಬರಕ್ಕಾಗಲ್ಲ ಅಲ್ಲಿ ಬರ್ತೀವಿ ಅಂದ್ರೆ ವಿಧಾನಸೌಧಕ್ಕಿಂತ ಜಾಗ ಬೇಕಾ ನಿಮ್ಗೆ ಚರ್ಚೆ ಮಾಡಕ್ಕೆ? ಅರೆ ನೀವು ಕರ್ಕೊಂಡ್ ಬನ್ರಿ 5 ಜನಕ್ಕೆ. ಈಗ ಮೊನ್ನೆ ಇದೇ ವಿಧಾನಸೌಧದಲ್ಲಿ ಮಂಡ್ಯನಲ್ಲಿ ನಿಮ್ದು ಎಲೆಕ್ಟ್ರಿಕ್ ವೆಹಿಕಲ್ ಟೆಸ್ಟಿಂಗ್ ಸೆಂಟರ್ ಬಗ್ಗೆ ಚರ್ಚೆ ಮಾಡಿದ್ರಿ. ವಿಧಾನಸೌಧನೇ ತಾನೇ ಕೇಂದ್ರ ಸ್ಥಾನ, ಇಲ್ಲೇ ತಾನೇ ಜನಪ್ರತಿನಿಧಿಗಳಿರೋದು. ಇಲ್ಲಿಂದ ಈಗ ನಾನು MLA ಅಂದ್ರೆ ಯಾರಿಗೆ MLA? ಚಿತ್ತಾಪುರ ಜನರಿಗೆ 2.5 ಲಕ್ಷ ಜನ ಏನ್ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಬನ್ನಿ ವಿಧಾನಸೌಧಕ್ಕೆ, ಅಲ್ಲೇ ರೆಪ್ರೆಸೆಂಟ್ ಯುವರ್ ಪೀಪಲ್. ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ, ಬರ್ದವ್ರಿಗೆ ಕೇಳಿ. ಈಗ ಅವ್ರು ಏನ್ ಹೇಳಿದ್ರು ಮೊನ್ನೆ, ಫ್ರೀ ಇದೀನಪ್ಪ, CM ಅವ್ರು ಯಾವಾಗ ಕೊಡ್ತಾರೆ ಟೈಮ್? CM ಅವ್ರು ಕರೆದ್ರು, ಇಲ್ಲ ನಂಗೆ ಟೈಮ್ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗ್ತದೆ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.